ಹಂಗೆ ನಾವು ಓದ್ತಾನೆ ಕೆಲಸ ಮಾಡ್ಕೊಳ್ಳೋಣ ಅಂತ ಒಂದು ಐಡಿಯಾವಾಗಿ ಮಾಡ್ತಾಯಿದ್ದೀನಿ ಸರ್. 9:30 1:30 2 ಗಂಟೆ ಅಷ್ಟು ಮನೆಗೆ ಬರ್ತೀವಿ. ಅಂದರೆ ಈಗ ಹೊರಗಡೆ ಹೋಗಬೇಕು ಅಂದರೆ ಅವ್ರ ಕೈ ಕಾಲು ಹಿಡಿದು ಸಂಬಳ ಕೆಲಸ ಮಾಡಿ ಅವ್ರ ಸಂಬಳ ಅವ್ರ ಹತ್ರ ತಿಂಗಳಿಗೋಸ್ಕರ ಕೈ ಚಾಚಬೇಕು. ನಾವು ಅಂದರೆ ಇಲ್ಲೇ ನಮ್ಮದೇ ಓನ್ ಬಿಸ್ನೆಸ್ ಅಲ್ಲ ಸರ್. ಈ ಕಡೆ ಹೋಗ್ದಂಗೂ ಆಗುತ್ತೆ, ಈ ಕಡೆ ಕೆಲಸ ಮಾಡ್ದಂಗೂ ಆಗುತ್ತೆ. ಕಾಲೇಜ್ ಮುಗ್ದಾದ್ಮೇಲೆ ಈ ಕೆಲಸ ಬಂದು ಸ್ಟಾರ್ಟ್ ಮಾಡ್ಕೊಂತೀವಿ. ನೀನು ಬಂದು ಕಾಲೇಜ್ ಹುಡುಗ ಅಲ್ವಾ? ಸೊ ಕಾಲೇಜ್ಗೆ ಹೋಗಿ ಇದನ್ನೆಲ್ಲ ಹೆಂಗೆ ಮೇಂಟೈನ್ ಮಾಡ್ತೀಯಾ ಸರ್? ಅದೇ ನಮ್ಮದು ಈಗ 9:30 ಹಂಗೆ ಕಾಲೇಜ್ಗೆ ಹೋಗಿ ಬರ್ತೀವಿ. 9:30 1:30 2 ಗಂಟೆ ಅಷ್ಟು ಮನೆಗೆ ಬರ್ತೀವಿ. ಆ ಟೈಮಿಂಗ್ಸಲ್ಲಿ ಇದನ್ನೆಲ್ಲ ಮಾಡ್ತೀವಿ ಸರ್. ಹೌದಾ? ಅಂದರೆ ಕಾಲೇಜ್ಗೆ ಹೋಗ್ತಲೇ ಆಗಲೇ ನೀನು ಅರ್ನಿಂಗ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ಯಾ? ಸರ್ ಕಾಲೇಜ್ಗೆ ಹೋಗ್ತಾನೂ ಅಲ್ಲೂ ಆಗಬೇಕು ಇಲ್ಲೂ ಆಗ್ಬೇಕು ಸರ್. ಹಾಂ. ಸೊ ಈ ಥರ ಮಾಡಬೇಕು ಅಂತ ಅನಿಸಿದೆ ಯಾಕೆ ನಿನಗೆ? ಅದೇ ಅನಿಸಿದಂದರೆ ಈಗ ಹೊರಗಡೆ ಹೋಗಬೇಕು ಅಂದರೆ ಅವ್ರ ಕೈ ಕಾಲು ಹಿಡಿದು ಸಂಬಳ ಕೆಲಸ ಮಾಡಿ ಅವ್ರ ಸಂಬಳ ಅವ್ರ ಹತ್ರ ತಿಂಗಳಿಗೋಸ್ಕರ ಕೈ ಚಾಚಬೇಕು. ನಾವು ಅಂದರೆ ಇಲ್ಲೇ ನಮ್ಮದೇ ಓನ್ ಬಿಸ್ನೆಸ್ ಅಲ್ಲ ಸರ್. ಆರಾಮಾಗಿ ನಾನು ಓದ್ ಕಡೆ ಹೋಗ್ದಂಗೂ ಆಗುತ್ತೆ, ಈ ಕಡೆ ಕೆಲಸ ಮಾಡ್ದಂಗೂ ಆಗುತ್ತೆ. ಇನ್ನು ಓದೋದು ಮುಗಿನ ಕೆಲ್ಸಕ್ಕೆ ಹೋಗೋದಿನ್ನ ಎಷ್ಟು ವರ್ಷ ಲೇಟು. ಹಂಗೆ ನಾವು ಓದ್ತಾನೆ ಕೆಲಸ ಮಾಡ್ಕೊಳ್ಳೋಣ ಅಂತ ಒಂದು ಐಡಿಯಾವಾಗಿ ಮಾಡ್ತಾಯಿದ್ದೀನಿ ಸರ್ ನಾನು. ಹೌದಾ? ನೀನೇ ಮೇಜರ್ ಆಗಿ ಇದನ್ನು ಆಪ್ರೇಟ್ ಮಾಡ್ತೀವಿ? ನಾವೇ ಮೇಜರ್ ಆಗಿ ನಾವೇ ಆಪ್ರೇಟರ್ ಮಾಡ್ತೀವಿ. ಹಾಂ. ಸೊ ಕಾಲೇಜ್ ಮಧ್ಯಾಹ್ನಕ್ಕೆ ಮುಗಿಯುತ್ತೆ, ಅದಾದಮೇಲೆ ಈ ಕೆಲಸ ಸ್ಟಾರ್ಟ್ ಮಾಡ್ತೀಯಾ? ಸರ್ ನಮ್ಮ ಕಾಲೇಜ್ ಮುಗ್ದಾದ್ಮೇಲೆ ಈ ಕೆಲಸ ಬಂದು ಸ್ಟಾರ್ಟ್ ಮಾಡ್ಕೊಂತೀವಿ. ಸೊ ಯಾವ್ದಾದ್ರು ಆರ್ಡರ್ ಇದ್ರೆ ಫುಲ್ಫಿಲ್ ಮಾಡ್ತೀವಿ? ನಾನು ಸರ್ 100 ಕಿಲೋಮೀಟರ್ ಸಡಂಗೆ ಆರ್ಡರ್ ಇದ್ರೆ ಬೇಕಾದ್ರೆ ಹೋಗಿ ನಾವು ಚಾಪ್ ಮಾಡ್ಕೊಂಡು ಕೊಟ್ಬಿಡ್ತೀನಿ. ಅಂದರೆ ಸರ್ ಇದು ಚಾಪ್ ಕಟ್ರ್ ಅಂತ. ಅಂದರೆ ಚಾಪ್ ಕಟ್ರು ನಮ್ಮ ಹತ್ರ ಜಾಸ್ತಿ ಹಸ್ಗಳಿರೋದ್ರಿಂದ ಸಣ್ಣ ಚಾಪ್ ಕಟ್ರಲ್ಲಿ ಮಾಮೂಲಿ ಮನೆ ಹತ್ರ ತಗೊಂಡೋಗೆಲ್ಲ ಹೊಡೆಯೋದು ರಿಸ್ಕ್ ಆಗುತ್ತೆ. ಅದರಿಂದ ನಾವು ಹೊಲ್ದ ಹತ್ರನೇ ತಗೊಂಬಂದು ಈಸಿಯಾಗಿ ಚಾಪ್ ಮಾಡ್ಕೊಂಡು ಹೋಗ್ಬೋದು ಸರ್. ಅಂದರೆ ಅದು ಟ್ಯಾಕ್ಟರ್ ಫಿಟ್ ಮಾಡ್ಕೊಂಡು ಹೊಡೆಯೋದು. ನಾವು ನೋಡಿ ಸರ್ ಈ ಥರ ಹೊಲ್ದ ಹತ್ರ ಬಂದು ಕೊಯ್ದು ಬಿಡ್ತೀವಿ. ಹೊಲ್ದ ಹತ್ರ ಬಂದು ಇಲ್ಲೇ ಜೋಳ ಕಟ್ ಮಾಡಿ ಈ ಥರ ಇಲ್ಲೇ ಚಾಪ್ ಮಾಡ್ಕೊಂಡು ತಗೊಂಡೋಗ್ತೀವಿ. ನಮಗೆ ಕೆಲಸ ಈಸಿ ಆಗುತ್ತೆ ಸರ್. ಆರಾಮಾಗಿ ಕೆಲಸ ಮಾಡ್ಕೊಂಡು ಹೋಗ್ತೀವಿ ಇಲ್ಲಿಂದಾನೆ. ಸೊ ಈ ಥರ ಮಾಡೋದ್ರಿಂದ ಏನು ಉಪಯೋಗ? ಅದೇ ನಮ್ಗೆ ಈಸಿ ಆಗುತ್ತೆ. ಹಸ್ಗಳು ಚಾಪ್ ಕಟ್ರು ಸೈಲೇಜ್ಗೆ ಎಲ್ಲದಕ್ಕೂ ಅನುಕೂಲ ಆಗುತ್ತೆ. ಸೈಲೇಜಿಗೆ ಆದರೆ ಚಾಪು ಕರೆಕ್ಟಾಗಿದೆ. ಸೊ ಇದು ಬಂದು ಆಪ್ರೇಟ್ ಬಂದು ಕೆಳಗಡೆ ಹಾಕಿದ್ರೆ ಸಾಕಾ? ಹ್ಞೂ ಸರ್, ಕೆಳಗಡೆ ಹಾಕಿದ್ರೆ ಎಷ್ಟು ಕೊಟ್ಟರು ಮೇಲಾಸಿ ಆಚೆಗೆ ಬರುತ್ತೆ. ಇದರಲ್ಲೂ ಸೈಜಸ್ ಮಾಡ್ಕೋಬೋದಾ ಸರ್? ಯಾವ ಸೈಜ್ ಬೇಕಾದ್ರೂ ಮಾಡ್ಕೊಬೋದು ಅವ್ರ ಪ್ರಕಾರ. ಈಗ ಸೈಲೇಜ್ ಮಾಡಿರ್ತೀವಲ್ಲ, ಎಷ್ಟು ದಿವಸ ಇರುತ್ತೆ ಅದು ಸೈಲೇಜ್ ಮಾಡಿದ್ಮೇಲೆ? ಅಂದರೆ ಅವ್ರು ಮಾಡಿಕೊಂಡಂಗಿಲ್ಲ ಸರ್. ಅವ್ರಿಗೆ ಚೆನ್ನಾಗಿ ಪರ್ಪಸ್ ಆಗಿ ಒಳ್ಳೆ ಕ್ವಾಲಿಟಿ ಬ್ಯಾಗೆಲ್ಲ ಆಗಿ ಮಾಡಿಕೊಂಡ್ರೆ 6 ತಿಂಗಳು ತನಕ ಮಾಡ್ಬೋದು. ಹೌದಾ ಸರ್? ಓ, ಸೊ ಇದನ್ನ ಆಪ್ರೇಟ್ ಮಾಡೋದು ಹೆಂಗೆ ಮಾಡ್ತೀರಾ? ಸರ್ ಬನ್ನಿ ಸರ್ ನೋಡಿ. ಅಂದರೆ ಸರ್ ಇದು ಮಾಡಬೇಡ, ಜಸ್ಟ್ ಹಂಗೆ ಹೇಳ್ಬಿಡು. ಅಂದರೆ ಈ ಥರ ಟ್ಯಾಕ್ಟ್ರಿಗೆ ಫಿಕ್ಸ್ ಮಾಡ್ತೀವಿ. ಟ್ಯಾಕ್ಟ್ರಿ ಫಿಕ್ಸ್ ಮಾಡಿ ಮಾಮೂಲಿ ರೋಟ್ರ್ ಹೆಂಗೆ ಆಪ್ರೇಟರ್ ಮಾಡ್ತಾರೋ ಆ ಥರ ಇದು ಬಂದು ಟ್ರ್ಯಾಕ್ಟರ್ಗೆ. ಸರ್ ಟ್ಯಾಕ್ಟ್ರಿ ಫಿಕ್ಸ್ ಮಾಡ್ಕೊಂತೀವಿ ಈ ಥರ. ಮಾಮೂಲಿ ಈ ಮಿಷನ್ ಬಂದು ಇದ್ರ ಜೊತೆ ತಗೊಂಡು ಹೋಗ್ಬಿಡ್ತೀರಾ? ಹಾಂ ಸರ್, ಮಿಷನ್ ತಗೊಂಡೋಗಿ ಹಂಗೆ ಟ್ಯಾಕ್ಟ್ರಿಗೆ ತಗೊಂಡು ಹೋಗ್ತೀವಿ. ಹಾಂ ಸರ್, ಇಲ್ಲಿಂದ ಕೊಟ್ಟರೆ ಎಲ್ಲ ಬರುತ್ತೆ ಸರ್. ಓಹೋ, ಇದು ಡಿಫ್ರೆಂಟ್ ಆಗಿದೆಯಲ್ಲ ಮಿಷನ್ ಇದು? ಹಾಂ ಸರ್ ನೋಡಿ, ಕೆಳಗಡೆ ಕೊಟ್ಟರೆ ಅಲ್ಲಿ ಮೇಗಡೆ ಬರುತ್ತೆ. ಎಲ್ಲಿ ಬೇಕಂದ್ರೆ ಅಲ್ಲಿ ಇಟ್ಕೋಬೋದು, ಎಲ್ಲಿ ಬರೋಲ್ಲ ಅಲ್ಲಿ ಇಟ್ಕೊಬೋದು. ಓಹೋ. ಸೊ ಇದು ಬಂದು ನೀವು ಟನ್ ಪ್ರಕಾರ ಚಾರ್ಜ್ ಮಾಡ್ತೀರಾ? ಸರ್ ಟನ್ ಪ್ರಕಾರ ಚಾರ್ಜ್ ಮಾಡ್ತೀವಿ. ನೋಡ್ಬೋದು, ಅಂದರೆ ಬೇರೆ ಮಿಷಿನ್ ಎಲ್ಲ ಆದರೆ ದಪ್ಪ ಬರುತ್ತೆ, ಇದು ಸಣ್ಣ ಬರುತ್ತೆ. ನೋಡಿ ಸರ್, ಇದು ಸೈಲೇಜ್ಗಾರ ಎಷ್ಟು ಚೆನ್ನಾಗಿದೆ, ಎಷ್ಟು ಚೆನ್ನಾಗಿ ಚಾಪ್ ಮಾಡಿದೆ ನೋಡಿ ಸರ್, ನೋಡ್ಬೋದು. ಸೊ ಇದು ಬಂದು ಯಾವ ಹಸುಗಳಿಗೆ ಮಾತ್ರನಾ ಇಲ್ಲ ದನ ಕರು ಮೇಕೆ? ಕುರಿ ಮೇಕೆ ಎಲ್ಲದಕ್ಕೂ ಆಗುತ್ತೆ ಸರ್. ಎಲ್ಲ ನೋಡಿ, ಕುರಿ ಮೇಕೆಗಾದರೆ ಎಷ್ಟು ಚೆನ್ನಾಗಿದೆ ತಿನ್ನೋಕೆ, ಹಸುಗೂ ಚೆನ್ನಾಗಿದೆ. ಕುರಿ ಮೇಕೆಗಾದರೆ ನೋಡಿ ಎಷ್ಟು ಆರಾಮಾಗಿ ಮೆಲುಕಿ ಸಿಗುತ್ತೆ. ಒಳ್ಳೆ ಪರ್ಪಸ್ ಸೈಲೇಜು ಚೆನ್ನಾಗಾಗುತ್ತೆ ಸರ್. ಸೊ ಇದು ಬಂದು ಯಾವ ರೀತಿ ಸಪ್ಪೆ ಎಲ್ಲ ಕಟ್ ಮಾಡುತ್ತೆ ಇದು? ಅಂದರೆ ಸರ್ ನೇಪಿಯರ್ ಕಟ್ ಮಾಡುತ್ತೆ, ಆಮೇಲೆ ಜೋಳ, ತೆನೆ ಜೋಳ, ಯಾವ ಥರ ಪರ್ಪಸ್ ಇದ್ರೆ ಕಟ್ ಮಾಡ್ಕೊಡ್ತೀವಿ ಸರ್ ನಾವು. ಹೌದಾ? ಜೋಳ ಈಗ ತೆನೆನೂ ಇರುತ್ತೆ ಅದರಲ್ಲಿ, ಜೋಳನೂ ಒಂದು ಚೂರು ಬಂದಿರುತ್ತಲ್ಲ, ಅದು ಕಟ್ ಆಗುತ್ತಾ ಸರ್? ಅದನ್ನು ಮಾಡ್ಕೊಡ್ತೀವಿ. ಅಷ್ಟು ಸ್ಟ್ರಾಂಗ್? ಅದು ಸ್ಟ್ರಾಂಗ್. ಅಂದರೆ ನಮಗೆ ಕೆಲಸ ಕಮ್ಮಿ ಆಗುತ್ತೆ ಸರ್. ಅಂದರೆ ಈಗ ಅಂದರೆ ಮನೆ ಹತ್ರ ನಾವು ಚಾಪ್ ಮಾಡಬೇಕು ಅಂದರೆ ಒಂದು 5 ರಿಂದ 6 ಜನ ಲೇಬರನ್ನ ಬೇಕು. ಅಂದರೆ ನಾವು ಲೇಬರ್ ಯಾರನ್ನೂ ಇಟ್ಕೊಂಡಿಲ್ಲ, ಮನೆಯಿಂದ 3 ಜನ ಇಲ್ಲ 4 ಜನ ಬರ್ತೀವಿ. ಇಲ್ಲೇ ಈಸಿಯಾಗಿ ಚಾಪ್ ಮಾಡ್ಕೊಂಡು ಹೋಗ್ತೀವಿ ಸರ್. ಅಂದರೆ ಕೆಲಸ ನಮಗೆ 30 ಹಸುಗೆ ಬೇಕು ಅಂದರೆ ಎಷ್ಟಾಗುತ್ತೆ ನೀವು ಯೋಚನೆ ಮಾಡಿ. ಹಂಗಾಗಿ ನಾವು ಇದನ್ನ ಬಂಡವಾಳ ಹಾಕಿ ಈ ಲೇಬರಿಗೆ ಕೊಡೋದನ್ನ ಇಲ್ಲೇ ಮಿಷಿನ್ ಬಂಡವಾಳ ಹಾಕೊಂಡು ಮಾಡ್ಕೊಂಡಿದ್ದೀವಿ ಸರ್. ಆರಾಮ ಅಲ್ವಾ? ಲೇಬರ್ ಕೊಡೋದನ್ನ ಇಲ್ಲೇ ಮಿಷನ್, ಇಲ್ಲಿಗೆ ಮಿಷಿನ್ ಹಾಕೊಂತೀವಿ. ಸೊ ಈಗ ನೀನು ನಿಮ್ಮ ಹಸುಗಳಿಗೆ ಮಾಡೋದು ಒಂದು, ಬೇರೆಯವ್ರಿಗೂ ನೀವು ಈ ಥರ ಸರ್ವಿಸ್ ಕೊಡ್ತೀರಾ? ಸರ್ ಬೇರೆಯವ್ರಿಗೂ ಬೇಕಾದ್ರೆ ಚಾಪ್ ಬಂದು ಅವ್ರು ಹೇಳಿರ್ತಾರೋ 100 ಕಿಲೋಮೀಟರ್ ಸರೌಂಡಿಂಗಲ್ಲಿ ಅವ್ರು ಯಾವ ಚಾಪ್ ಹೇಳ್ತಾರೋ ಬಂದು ಮಾಡ್ಕೊಡ್ತೀವಿ ಸರ್. ಸೊ ಇದು ಬಂದು 1 ಟನ್ ಚಾಪ್ ಮಾಡೋಕ್ಕೆ ಎಷ್ಟು ಟೈಮ್ ತಗೊಳುತ್ತೆ ಸರ್? ಅಂದರೆ 1 ಅವರ್ಗೆ ಒಂದು 3 ರಿಂದ 4 ಟನ್ ಚಾಪ್ ಮಾಡ್ಬೋದು ಸರ್. ಹೌದಾ? 1 ಅವರ್ಗೆ? 1 ಅವರಿಗೆ ಮಾಡ್ಬೋದು. ಹಾಂ. ಸೊ ಈಗ ಬೇರೆಯವ್ರ ಹತ್ರ ಮಿಷನ್ ಇರಲ್ಲ, ಅಲ್ಲಿ ಹೋಗ್ಬಿಟ್ಟು ನೀವು ಮಾಡ್ಕೊಡ್ತೀರಾ? ಸರ್ ಅಂದರೆ ಅಲ್ಲಿ ಹೋಗಿ ಮಾಡ್ಕೊಟ್ಬಿಟ್ಟು ಬರ್ತೀವಿ. ಅವ್ರಿಗೆ ಸೈಲೇಜ್ಗೆಲ್ಲ ಅನುಕೂಲ ಆಗುತ್ತೆ, ಅವ್ರಿಗೂ ಟೈಮ್ ಸ್ಪೆಂಡ್ ಆಗುತ್ತೆ, ಟೈಮ್ ಕಮ್ಮಿ ಆಗುತ್ತೆ. ಅಂದರೆ ಅದು ಚಾಪ್ ಕಟ್ಟರು ಸರ್ ಕರೆಕ್ಟಾಗಿದೆ ಸೈಲೇಜ್ಗೆಲ್ಲ. ಬೇರೆ ಮಿಷಿನ್ಗೆಲ್ಲ ಆದರೆ ದಪ್ಪ ಬರುತ್ತೆ, ಸೈಲೇಜ್ ಪರ್ಪಸ್ಗೆಲ್ಲ ಚೆನ್ನಾಗಿರಲ್ಲ. ಅಂದರೆ ಇದು ಸರ್ ಕರೆಕ್ಟಾಗಿದೆ, ಮೀಡಿಯಮಾಗಿ ಬರುತ್ತೆ, ಹಸ್ಗಳು ತಿನ್ನೋಕ್ಕೂ ಚೆನ್ನಾಗಿರುತ್ತೆ. ಇಷ್ಟೆಲ್ಲ ಮಾಡ್ಕೊಂಡು ನೀನು ಕಾಲೇಜ್ ಮಧ್ಯದಲ್ಲಿ ಇದೆಲ್ಲ ಕೆಲಸ ಮಾಡ್ತಾ ಇದೆಯಲ್ವಾ, ಎಷ್ಟು ಆದಾಯ ಅಂತ ಮಾಡ್ತೀಯಾ ಒಂದು ತಿಂಗಳಿಗೆ? ಅಂದರೆ ಒಂದು ತಿಂಗಳಿಗೆ ಅಂದರೆ ನಾವು ಒಂದು 70-80 ಸಾವಿರ ಉಳಿಸ್ತೀವಿ ಸರ್. 70-80 ಸಾವಿರ ಮಾಡ್ತೀಯಾ ಸರ್? ಅವ್ರದ್ದು ದೂರದ ಮೇಲೆ ಡಿಪೆಂಡ್ ಆಗುತ್ತೆ. ಅಂದರೆ 50 ಕಿಲೋಮೀಟರ್ ಸರೌಂಡಿಂಗ್ ಅಲ್ಲಾದರೆ ಒಂದು ರೇಟ್ ಹೊಡ್ಕೊಡ್ತೀವಿ. ಅಂದರೆ ದಿನ ದೂರ ಆದರೆ ಅವ್ರಿಗೆ ಒಂಥರ ಮಾಡ್ಕೊಡ್ತೀವಿ. ಅಂದರೆ ನಮಗೂ ಹೋಗಿ ಬರೋಕ್ಕೆಲ್ಲ ಟ್ರಾನ್ಸ್ಪೋರ್ಟು, ನಮಗೂ ಡೀಸೆಲ್ ಖರ್ಚೆಲ್ಲ ಬರುತ್ತೆ. ಅಂದರೆ ಅವ್ರದ್ದು ಎಷ್ಟು ಟನ್ ಇರುತ್ತೆ, ಟನ್ ಮೇಲೆ ನೋಡಿ ಅವ್ರದ್ದು ಎಷ್ಟು ದೂರ ಇದೆ ಅಂತ ನೋಡ್ಬಿಟ್ಟು ಆ ರೇಟ್ ಹಾಕ್ಕೊಡ್ತೀವಿ ಸರ್. ಈಗ ನೀವು ಟನ್ ಮೇಲೆ ಪ್ರೈಸ್ ಫಿಕ್ಸ್ ಮಾಡೋದಾ? ಗಂಟೆ ಮೇಲೆ ಅಲ್ಲ? ಗಂಟೆ ಮೇಲೆ ಏನು ಮಾಡೋಲ್ಲ, ಟನ್ ಮೇಲೆ ಸರ್ ಪ್ರೈಸ್ ಫಿಕ್ಸ್ ಮಾಡ್ತೀವಿ. ಅಂದರೆ ಸರ್ ನಾವು ಈಗ ಏನಾದರೂ ಅವ್ರಿಗೆ ರೈತರು ಈಗ ಒಬ್ಬೊಬ್ರು ತರ್ಸ್ಕೊಂತಾರೆ, ಒಬ್ಬೊಬ್ರು ಬೆಳೀತಾರೆ. ಇರೋ ತರ್ಸ್ಕೊಳೋರಾದ್ರೆ ಒಂಥರ ಸ್ಲಿಪ್ ಇರುತ್ತೆ,
ಅವರಾದರೆ ಅವ್ರಿಗೆ ಎಷ್ಟು ಲಿಫ್ಟ್ ಇರುತ್ತೋ ಅದು ನೋಡಿ ಆ ಟನ್ ಪ್ರಕಾರ ಹೊಡ್ಕೊಡ್ತೀವಿ. ಒಬ್ಬೊಬ್ಬರು ಬೆಳೆಯೋರಾದರೆ ಅವ್ರದ್ದು ನೋಡ್ತೀವಿ ಜಾಗ ಎಷ್ಟಿದೆ ಅಂತ. ಇಷ್ಟು ನೋಡಿದ್ರೆ ಒಂದು ಅಂದಾಜು ಮೇಲೆ ಗೊತ್ತಾಗುತ್ತಲ್ಲ ಸರ್ ಇಷ್ಟು ಟನ್ ಇದೆ ಅಂತ. ಅದ್ರ ಮೇಲೆ 1 ಟನ್ ಹೆಚ್ಚು ಕಮ್ಮಿ ಅವರು ರೈತರ ಅನುಕೂಲ ಆಗಂಗೆ ಹೊಡ್ಕೊಡ್ತೀವಿ ಸರ್ ನಾವು. ನೀವು ರೈತರೇ ಆಗಿರೋದ್ರಿಂದ ಸ್ವಲ್ಪ ರೈತರು ಆಗಿರೋದ್ರಿಂದ ಅವ್ರಿಗೂ ಅನುಕೂಲ ಆಗಲಿ ಅಂತ ಹೊಡ್ಕೊಡ್ತೀವಿ. ಅಂದರೆ ಅವರು ಸಣ್ಣ ಮಿಷನಲ್ಲಿ ಅವರು ಎಷ್ಟು ಅಂತ ಹೊಡೆದು ಇಷ್ಟು ಮಾಡ್ತಾರೆ ಸಳಿ ಸರ್. ಇದಾದರೆ ಒಂದು ಗಂಟೆಗೆ 3 ರಿಂದ 4 ಟನ್ ಹೊಡಿಬೋದು. ಆಮೇಲೆ ಎಲ್ಲರೂ ಮಿಷನ್ ಇಟ್ಕೋಬೇಕು ಅಂತೇನಿಲ್ಲ. ಒಂದ್ಸರಿ ಹೊಡ್ಕೊಂಡ್ಬಿಟ್ರೆ ಏನು ಒಂದು ತಿಂಗಳವರೆಗೂ ಇಟ್ಕೋಬೋದಲ್ಲ ಸರ್. ಒಂದು ತಿಂಗಳು ತಕ್ಕ ಮಡಿಕೊಂಬೋದಲ್ಲ. ಬೇಕಾದ್ರೆ ಕಾಂಟ್ಯಾಕ್ಟ್ ನಂಬರ್ ಮಾಡಿದ್ರೆ ಬಂದು ಹೊಡ್ಕೊಡ್ತೀವಿ. ಅವ್ರಿಗೂ ಟೈಮು ಈಸಿ ಆಗುತ್ತೆ. ಡೈಲಿ ಕೊಯ್ಯೋಂಗಿರಲ್ಲ. ಡೈಲಿ ಕುಯ್ದು ಮನೆ ಹತ್ರ ತಗೊಂಡೋಗಿ ಚಾಪ್ ಮಾಡೋಂಗಿರಲ್ಲ. ನಾವು ಹೋಗಿ ಹೊಲ್ದ ಹತ್ರನೇ ಚಾಪ್ ಮಾಡಿ ಗಾಡಿ ಲೋಡ್ ಮಾಡಿಕೊಟ್ಟು ಮನೆ ಹತ್ರ ಕೊಡ್ತೀವಿ. ಮನೆ ಹತ್ರ ಹಾಕೊಂತಾರೆ ಅವರು. ಇದು ಫುಲ್ಲಿ ನೀನೇ ಮೇಂಟೈನ್ ಮಾಡಿಬಿಡ್ತಿದ್ಯಾ ಈ ಮಿಷನ್? ನಾವೇ ಮೇಂಟೈನ್ ಮಾಡ್ಕೊತೀವಿ. ಕಾಲೇಜ್ಗೆ ಹೋಗ್ತಾ ಬರ್ತಾ ಕಾಲೇಜ್ಗೆ ಹೋಗ್ಬೇಕು, ಇಲ್ಲಿ ಬಂದು ಮೇಂಟೈನು ಮಾಡ್ಕೊಂಡು ಅವ್ರಿಗೂ ಹೋಗಿ ರೈತರು ಆದರೆ ಏನೋ ಆರ್ಡ್ರ್ ಕೊಟ್ಟರೆ ಅವ್ರಿಗೂ ಅನುಕೂಲ ಮಾಡ್ಕೊಟ್ಬಿಡ್ತೀವಿ. ಅಂದರೆ ನಾವು ಮಾಡಿರೋದ್ರಿಂದ ಅವ್ರಿಗೂ ಹೇಳ್ತೀವಿ ಸರ್, ನಾವು ನೋಡಿ ನಾವು ಮಾಡಿದ್ವಿ, ಟೈಮ್ ಸ್ಪೆಂಡ್ ಆಗುತ್ತೆ. 3 ರಿಂದ 4 ಜನ ಇದ್ರೆ ನೋಡಿ ಸರ್ ಆರಾಮಾಗಿ ಮಾಡ್ಕೊಂಡು ಹೋಗ್ಬೋದು. ಸಣ್ಣದಾದರೆ 10ರಿಂದ 7-8 ಜನ ಬೇಕಾಗುತ್ತೆ. ಕುಯ್ದು ಮನೆ ಹತ್ರ ತಗೊಂಡೋಗೆಲ್ಲ ಚಾಪ್ ಮಾಡೋದು ಕಷ್ಟ ಆಗುತ್ತೆ. ಇಲ್ಲೇ ಆದರೆ ಆರಾಮಾಗಿ ಚಾಪ್ ಮಾಡ್ಕೊಂಡು ತಗೊಂಡೋಗ್ಬೋದು. ಸ್ಕೂಲೆಲ್ಲ ಕಟಿಂಗ್ಸು ಚೆನ್ನಾಗಿ ಬರುತ್ತೆ. ಈ ಕಾಲೇಜು ಮತ್ತು ಇವೆರಡು ಕೆಲಸ ಇದೆಯಲ್ಲ, ಬ್ಯಾಲೆನ್ಸ್ ಮಾಡೋಕೆ ಆಗ್ತಿದೆಯಾ ನಿಮಗೆ? ಆರಾಮಾಗಿ ಬ್ಯಾಲೆನ್ಸ್ ಮಾಡ್ತೀವಿ ಸರ್ ನಾವು. ಬೆಳಗ್ಗೆ ಸ್ವಲ್ಪ ಬೇಗೆದ್ದು ಎಲ್ಲ ಮಾಡಿ ಕೆಲಸ ಮಾಡಿ ಬ್ಯಾಲೆನ್ಸ್ ಮಾಡ್ತೀವಿ. ತುಮಕೂರು ಜಿಲ್ಲೆ ಗೂಳೂರು, ಉಳ್ಳನಹಳ್ಳಿ ಅಂತ ನಮ್ಮೂರು. ತುಮಕೂರು ಸೊಡಂಗಡಿಯಲ್ಲೇ ಕಾಂಟ್ಯಾಕ್ಟ್ ನಂಬರ್ ಇರುತ್ತೆ, ಫೋನ್ ಮಾಡಿದ್ರೆ ಬೇಕಾದ್ರೆ ಚಾಪ್ ಮಾಡ್ಕೊಡ್ತೀವಿ. ತುಮಕೂರಿಂದ ಎಷ್ಟು ದೂರ ಆಗುತ್ತೆ ಇದು? ತುಮಕೂರಿಂದ 20 ಕಿಲೋಮೀಟರ್ ಸರ್ ನಮ್ಮ. 20 ಕಿಲೋಮೀಟರ್ ಆಗುತ್ತೆ. ಅಂದರೆ ಇಲ್ಲಿಂದ ಒಂದು 100 ಕಿಲೋಮೀಟರ್ ಸುತ್ತಮುತ್ತ ಯಾರಾದರೂ ನೀವು ಕಾಲ್ ಮಾಡಿದ್ರು ಮಾಡ್ಕೊಡ್ತೀವಿ? ಮಾಡ್ಕೊಡ್ತೀವಿ ಸರ್. ಸರ್ ಒಂದು ದಿವಸ ಮುಂಚಿತವಾಗಿ ಹೇಳಿದ್ರು ನಾಳೆ 27 ಬಂದು ನಾಳೆ ಬಂದು ಚಾಪ್ ಮಾಡ್ಕೊಡ್ತೀವಿ. ಸೊ ಅಂದರೆ ಕಾಲೇಜಿಗೆ ಹೋಗ್ತಾ ಒಂದು ಆದಾಯ ಅಂತ ಮಾಡ್ಕೊಳ್ತಿದ್ಯಾ ಆಗಲೇ? ಹೌದು ಸರ್. ಲ್ಯಾಂಡಲ್ಲೇ ಮಾಡಿಸ್ಬೇಕು ಅಂದರೆ ಅವ್ರು ಏನು ಕಟ್ ಮಾಡ್ಕೊಂಡು ಇಟ್ಕೊಂಡಿರ್ಬೇಕಾ ಹಿಂಗೆ? ಹೌದು ಸರ್. ಅವರೇ ಕಟ್ ಮಾಡ್ಕೊಂಡು ಇಟ್ಕೊಂಡಿರ್ಬೇಕು. ಅವ್ರು ಕಟ್ ಮಾಡ್ಕೊಂಡು ಇಟ್ಕೊಟ್ಟಿದ್ರೆ ನಾವು ಚಾಪ್ ಮಾಡ್ಕೊಡ್ತೀವಿ. ಸೊ ಹಿಂಗೆ ಕಟ್ ಮಾಡ್ಕೊಂಡು ಇಟ್ಕೊಂಡು ಸರ್ ಈ ಥರ ಕಟ್ ಮಾಡ್ಕೊಂಡು ಇಟ್ಟಿದ್ರೆ ಮಿಷಿನ್ ಆನ್ ಮಾಡಿದಾಗ ಅವ್ರ ಹತ್ರ ತಾಮನ್ ಕೊಟ್ಟರೆ ನಾವು ಚಾಪ್ ಮಾಡ್ಕೊಡ್ತೀವಿ. ಬೇರೆಯವರು ತಗೊಂಡಿರ್ತಾರಲ್ಲ ಬೇರೆ ಕಡೆಯಿಂದ, ಅವರು ನಾರ್ಮಲ್ ಆಗಿ ಅವ್ರ ಮನೆ ಹತ್ರನೇ ಹೋಗಿ ಹೊಡಿತೀವಿ. ಮನೆ ಹತ್ರ ತಗೊಂಡೋಗಿ ಅವ್ರು ಎಲ್ಲಿ ಹೇಳ್ತಾರೋ ಅಲ್ಲಿ ಚಾಪ್ ಮಾಡ್ಕೊಡ್ತೀವಿ. ಅವ್ರ ಟನ್ ಪ್ರಕಾರ ಹೊಡ್ಕೊಡ್ತೀವಿ.